ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ನಾವು ಪ್ರಸನ್ನ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೀವಿ. ಪ್ರಸನ್ನ ಚಿತ್ರಮಂದಿರದಲ್ಲಿ ನಾಳೆ ಡೆವಿಲ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣಲಿದೆ. ನಾಳೆ ಈ ಸಿನಿಮಾ ರಿಲೀಸ್ ಆಗುತ್ತೆ. ಈಗಾಗಲೇ ಚಿತ್ರಮಂದಿರ ಯಾವ ರೀತಿ ಸಜ್ಜಾಗಿದೆ ಅಂತ ನೋಡ್ತಾ ಇದ್ದೀರಾ. ಪ್ರಸನ್ನ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲ ಸಿನಿಮಾಗಳು 99% ಚಿತ್ರಮಂದಿರಗಳು ಇದೇ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ. ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಇತ್ತೀಚೆಗೆ ಒಂದಿಷ್ಟು ದರ್ಶನ್ ಅವರ ಹಳೆಯ ಸಿನಿಮಾಗಳು ರಿಲೀಸ್ ಆಗಿದ್ದವು. ರಿಲೀಸ್ ಆದ ಸಂದರ್ಭದಲ್ಲಿ ಕೂಡ ಇದೇ ಚಿತ್ರಮಂದಿರದಲ್ಲಿ ಆ ಸಿನಿಮಾಗಳ ಪ್ರದರ್ಶನ. ಇವಾಗ ನೀವು ನೋಡ್ತಾ ಇದ್ರಿ, ಇಲ್ಲಿ ನೋಡಿದರಲ್ಲಿ ನಿಮಗೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಶುಭ ಕೋರುವಂತಹ ಫ್ಲೆಕ್ಸ್ಗಳು ಕಾಣುತ್ತೆ ನೋಡಿ. ಸುತ್ತಲೂ ಎಲ್ಲಿ ನೋಡಿದ್ರು ಅಷ್ಟೇ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಈ ಸಿನಿಮಾ ಶತದಿನೋತ್ಸವನ ಆಚರಿಸ್ಕೊಳ್ಳಿ ಅಂತ ನೋಡಿ. ಮಾಗಡ್ ರಸ್ತೆಯ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು, ಹಾಗೆ ಎಲ್ಲ ಕಡೆ ಈ ಭಾಗದ ಎಲ್ಲ ಅಭಿಮಾನಿಗಳು ಕೂಡ ಈ ಸಿನಿಮಾ ಶತದಿನೋತ್ಸವನ ಆಚರಿಸಲಿ ಅಂತ ಶುಭ ಕೋರ್ತಾ ಇದ್ದಾರೆ. ದರ್ಶನ್ ಅವರ ಬೃಹತ್ ಕಟೌಟನ್ನು ಇಲ್ಲಿ ನೀವು ಕಾಣ್ಬೋದು ನೋಡಿ. ದರ್ಶನ್ ಅವರ ಕಟೌಟು ಯಾವ ರೀತಿ ರಾರಾಜಿಸ್ತಾ ಇದೆ ಅಂತ ಇದಕ್ಕೆ ಹೂವಿನ ಹಾರವನ್ನು ಹಾಕಿ ಈಗಾಗಲೇ ಸಿಂಗಾರ ಮಾಡಿದ್ದಾರೆ ನೋಡಿ. ದರ್ಶನ್ ಅವರ ಫ್ಲೆಕ್ಸ್ಗಳು ನೋಡಿ, ಲೈಟಿಂಗ್ಸ್ ನೋಡಿ ಯಾವ ಮಟ್ಟಕ್ಕೆ ಇದೆ ಅಂತ. ಇಲ್ಲಿ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದೆ ನೋಡಿ. ಎಲ್ಲೆಡೆ ಲೈಟಿಂಗ್ಸ್ಗಳು ಇಲ್ಲಿ ಪ್ರೇಕ್ಷಕರನ್ನು ಕೈ ಬೀಸಿ ಕರೀತಾ ಇದೆ. ಬನ್ನಿ ಅಣ್ಣನ ಸಿನಿಮಾ. ಇಲ್ಲಿ ನೋಡಿ, ದರ್ಶನ್ ಅವರ ಕನ್ವರ್ ಲಾಲ್ ಗೆಟಪ್ನ ಫ್ಲೆಕ್ಸ್ ಇದು, ಬೃಹತ್ ಫ್ಲೆಕ್ಸ್. ಮೇಲೆ ಅಂಬರೀಷ್ ಅವರ ಫೋಟೋ ಕೂಡ ಕಾಣ್ಬೋದು. ಕೆಳಗಡೆ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು. ಇಲ್ಲಿ ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ, ಬೃಹತ್ ಚಿತ್ರಮಂದಿರ, ಸಿಕ್ಕಾಪಟ್ಟೆ ದೊಡ್ಡ ಚಿತ್ರಮಂದಿರ. ಸ್ವಲ್ಪ ಹೊತ್ತಿನ ಹಿಂದೆ ಅಷ್ಟೇ ಇಲ್ಲಿ ತಾಯಿ ಚಾಮುಂಡೇಶ್ವರಿಯವರ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದರು. ಅದು ಯಾವ ರೀತಿ ಇತ್ತು ಅಂತ ಕೇಳಿದರೆ ಅದನ್ನ ಒಮ್ಮೆ ನೋಡ್ಕೊಂಬನ್ನಿ. ಇಲ್ಲಿ ದರ್ಶನ್ ಅವರ ಫೋಟೋಗಳು ಕಾಣ್ತಾನೆ ಇಲ್ಲ, ಆ ಮಟ್ಟಕ್ಕೆ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಡೆವಿಲ್ ಸಿನಿಮಾದ ಫ್ಲೆಕ್ಸು ಯಾವ ಮಟ್ಟಕ್ಕೆ ಇದೆ ಅಂತ. ಬೃಹತ್ ಫ್ಲೆಕ್ಸು ಇದು, ಸಿನಿಮಾದ ಫ್ಲೆಕ್ಸು ಯಾವ ರೀತಿ ಇದೆ ಅಂತ. ಈ ಕಡೆ ಅಭಿಮಾನಿಗಳು ಹಾಕಿರುವಂತಹ ಫ್ಲೆಕ್ಸು ಶುಭ ಕೋರುವಂಥದ್ದು. ಈ ಚಿತ್ರಮಂದಿರದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗುತ್ತೆ. 6 ಗಂಟೆ ವಿಶೇಷ ಪ್ರದರ್ಶನ ಮೊದಲ ದಿನ. ಒಟ್ಟು ಇಲ್ಲಿ 6 ಪ್ರದರ್ಶನ. ಅದಾದ ಬಳಿಕ ರೆಗ್ಯುಲರ್ ಆದಂತಹ 5 ಪ್ರದರ್ಶನ ಇರುತ್ತೆ. ಈಗಾಗಲೇ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ನೋಡಿ. ಚಿತ್ರಮಂದಿರ ಯಾವ ರೀತಿ ಇದೆ ಅಂತ. ಪ್ರಸನ್ನ ಚಿತ್ರಮಂದಿರ, ಬೃಹತ್ ಚಿತ್ರಮಂದಿರ ನೋಡಿ. ಪಾರ್ಕಿಂಗು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಥರ ಇದೆ. ನಿಮಗೆ ಇಲ್ಲಿ ಕಾರು, ಬೈಕು ಮಾತ್ರ ಅಲ್ಲ, ಬಸ್ಸನ್ನು ನಿಲ್ಲಿಸ್ಬೋದು. ಒಳ್ಳೆ ಬಸ್ ಸ್ಟ್ಯಾಂಡ್ ಥರ ಇದೆ. ಅಷ್ಟೂ ದೊಡ್ಡ ಚಿತ್ರಮಂದಿರ, ತುಂಬಾ ಅಚ್ಚುಕಟ್ಟಾದಂಥ ಚಿತ್ರಮಂದಿರ, ಒಳ್ಳೆ ಕ್ವಾಲಿಟಿ ಉಳ್ಳಂಥ ಚಿತ್ರಮಂದಿರ ಕೂಡ. ಈ ಥರ ಚಿತ್ರಮಂದಿರಗಳು ಬೇಕು. ಹಾಗೆ ಈ ಚಿತ್ರಮಂದಿರ ಕನ್ನಡ ಸೆಂಟರ್ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆ. ಅದರಲ್ಲೂ ಡಿ ಬಾಸ್ ಸಿನಿಮಾಗಳು, ಪ್ರತಿ ಡಿ ಬಾಸ್ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಕಾಣುತ್ತೆ. ಇವರು ಡಿ ಬಾಸ್ ಸಿನಿಮಾಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡ್ತಾರೆ. ಇದು ನೋಡಿ, ಜೀಪುಗಳು ಬರ್ತಾ ಇದೆ, ಅಭಿಮಾನಿಗಳ ಜೀಪು ಅಂತ ಅನಿಸುತ್ತೆ ನೋಡಿ. ದರ್ಶನ್ ಅವರ ಪತಾಕೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ಜೀಪಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ದರ್ಶನ್ ಅವರ ಸಿನಿಮಾದ ಫ್ಲೆಕ್ಸ್ಗಳು ಕಾಣ್ಬೋದು ನಿಮಗೆ. ಜೈ ಡಿ ಬಾಸ್ ಅನ್ನುವ
ಘೋಷಗಳು. ಯಾರು ಬಂದಿಯಾರಂತ ಗೊತ್ತಿಲ್ಲ, ಅಭಿಮಾನಿ ಸಂಘದವರು ಇರಬೇಕು. ನಾಳೆ ಈ ಸಿನಿಮಾ ರಾಜ್ಯಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುತ್ತೆ. ಅದರಲ್ಲೂ ನರ್ತಕಿ ಮುಖ್ಯ ಚಿತ್ರಮಂದಿರ ಜೊತೆಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣಲಿದೆ. ದಿನ 6 ಆಟ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಪ್ರದರ್ಶನ. ಇದರ ಜೊತೆಗೆ ರೆಗ್ಯುಲರ್ ಆದಂತಹ 5 ಪ್ರದರ್ಶನಗಳು ಕೂಡ ಇರುತ್ತೆ. ಈಗಾಗಲೇ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಇವತ್ತು ಈ ಚಿತ್ರಮಂದಿರದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಆಗ್ತಾ ಇದೆ, ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಈಗಾಗಲೇ ಡಿ ಬಾಸ್ ಅವರ ಬೃಹತ್ ಕಟೌಟನ್ನು ಇಲ್ಲಿ ನಿಲ್ಲಿಸಿ ಇದಕ್ಕೆ ಹೂವಿನ ಹಾರವನ್ನು ಹಾಕಿದ್ದಾರೆ. ನಾಳೆ ಹಾಲಿನ ಅಭಿಷೇಕ ಮಾಡ್ತಾರೆ ಅಂತ ಅನಿಸುತ್ತೆ. ಹಾಗೆ ಲೈಟಿಂಗ್ಸ್ಗಳು ಮತ್ತು ಕನ್ನಡದ ಬಾವುಟ ಎಲ್ಲ ಕೂಡ ಇಲ್ಲಿ ರಾರಾಜಿಸ್ತಾ ಇದೆ. ಅದೇನಿರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಎಷ್ಟು ನರ್ತಕಿ ಚಿತ್ರಮಂದಿರ